ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಅತಿ ಹೆಚ್ಚು ಬಲಿಯಾಗಿರೋರು ಮುಸ್ಲಿಮ್ರೇ. ಹಿಂದೂಗಳು ಕೂಡ ಬಲಿಯಾಗಿಲ್ಲ ಅಂತಲ್ಲ, ಆದರೆ ಮುಸ್ಲಿಮರಿಗೆ ಹೋಲಿಕೆ ಮಾಡಿದ್ರೆ ಉಗ್ರರಿಗೆ ಬಲಿಯಾದ ಹಿಂದೂ ನಾಗರಿಕರ ಸಂಖ್ಯೆ ಕಡಿಮೆ ಇದೆ. ಹೀಗಾಗಿ ಈ ಹತ್ಯಾಕಾಂಡದ ಹಿಂದೆ ಇರೋದು ಧರ್ಮ ರಾಜಕಾರಣ ಅಲ್ಲ, ಇದು ಭೂಪಟದ ರಾಜಕಾರಣ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಳೆದ 3 ವರ್ಷಗಳಲ್ಲಿ ಹಿಂದೆಂದಿಗಿಂತನೂ ಉಗ್ರರ ದಾಳಿ ಹೆಚ್ಚಿದೆ. 10 ಸೈನಿಕರು ಹತ್ರ ಆಗಿದ್ದಾರೆ. ಆದರೂ ಕೂಡ ಈ ಬಗ್ಗೆ ಕೇಂದ್ರ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಮೋದಿ ಆಡಳಿತ ಬಂದ ಮೇಲೆ ಕಾಶ್ಮೀರದಲ್ಲಿ ಶಾಂತಿ ಹೆಚ್ಚಾಗಿದೆ, ಆರ್ಟಿಕಲ್ 370 ರದ್ದು ಮಾಡಿರೋದ್ರಿಂದ ಟೂರಿಸಂ ಹೆಚ್ಚಿದೆ ಅನ್ನೋ ಸುಳ್ಳು ಹೆಗ್ಗಳಿಕೆಯನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ನಮಸ್ಕಾರ. ಮಂಗಳವಾರ ಕಾಶ್ಮೀರದ ಪಹಲ್ಗಾಮ್ನಲ್ಲಿನ ಆರೋಗ್ಯ ರೆಸಾರ್ಟ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದಿದೆ. ಈ ಅತ್ಯಂತ ಭೀಕರ ದಾಳಿಯಲ್ಲಿ 2 ಕನ್ನಡಿಗರು ಸೇರಿ ಕನಿಷ್ಠ 24 ಮಂದಿ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಕೇಂದ್ರಾಡಳಿತ ಪ್ರದೇಶ ಆಗಿರೋ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಭದ್ರತಾ ಪಡೆಗಳ ಸನ್ನದ್ಧತೆಯನ್ನು ಪರಿಶೀಲನೆ ಮಾಡಿದ ಕೇವಲ 2 ವಾರಗಳಲ್ಲಿ ಈ ಮಾರಕ ದಾಳಿ ನಡೆದಿದೆ. ದಾಳಿ ನಡೆಸಿದವರು ಪಾಕಿಸ್ತಾನ ಮೂಲದ ದುಷ್ಕರ್ಮಿಗಳು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹಾಗೇನೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು, ದುಷ್ಕರ್ಮಿಗಳನ್ನ ಹತ್ತಿಕ್ಕಬೇಕು ಅಂತ ಒತ್ತಡ ಕೂಡ ಹೆಚ್ಚಾಗಿದೆ. ಪಹಲ್ಗಾಮ್ಗೆ ಶೋಕಿಸ್ತಾ ಇರೋ ಇಡೀ ದೇಶ ಮತ್ತೊಂದು ಪಹಲ್ಗಾಮ್ ಆಗೋದನ್ನ ತಡಿಬೇಕಂದ್ರೆ ಈ ಕೆಲವು ಕಟು ಪ್ರಶ್ನೆಗಳನ್ನ ಕೇಳಬೇಕು ಮತ್ತು ಕೇಳ್ಕೊಳ್ಬೇಕು. ಹೌದು, ಮೊದಲನೇದಾಗಿ ಅಮಾಯಕರ ಹತ್ಯೆ ಯಾರೇ ಮಾಡಿದ್ರು, ಯಾಕೆ ಮಾಡಿದ್ರು ಕೂಡ ಇದು ನಿಜಕ್ಕೂ ಖಂಡನಾರ್ಹ. ಹತ್ಯೆಗೀಡಾದವರ ಕುಟುಂಬಗಳ ದುಃಖ ನಿಜಕ್ಕೂ ತುಂಬಾ ನೋವಿನ ಸಂಗತಿ. 2ನೇದಾಗಿ ಕೊಲೆಯಾದದ್ದು ಅಮಾಯಕ ಮನುಷ್ಯರು, ಕೊಲೆ ಮಾಡಿದ್ದು ಉಗ್ರರು. ಹೌದು, ಈ ಹತ್ಯೆ ಹಿಂದೂಗಳು ಅನ್ನೋ ಕಾರಣಕ್ಕೆ ಆಗಿರೋದಲ್ಲ ಅನ್ನೋದನ್ನ ಉಗ್ರಗಾಮಿಯಲ್ಲದ ಹಾಗೂ ವೃತ್ತಿ ಧರ್ಮ ಪಾಲಿಸ್ತಾ ಇರೋ ಬಹಳಷ್ಟು ಸ್ವಸ್ಥ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಸಂತ್ರಸ್ತರ ಜೊತೆಗೆ ಸ್ಥಳೀಯ ಮುಸ್ಲಿಮರು ಕಣ್ಣೀರನ್ನ ಮಿಡಿದಿದ್ದಾರೆ ಮತ್ತು ತಮ್ಮ ಕೈಲಾದ ಸಹಾಯ ಕೂಡ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಅತಿ ಹೆಚ್ಚು ಬಲಿಯಾಗಿರೋರು ಮುಸ್ಲಿಮ್ರೇ. ಹಿಂದೂಗಳು ಕೂಡ ಬಲಿಯಾಗಿಲ್ಲ ಅಂತಲ್ಲ, ಆದರೆ ಮುಸ್ಲಿಮರಿಗೆ ಹೋಲಿಕೆ ಮಾಡಿದ್ರೆ ಉಗ್ರರಿಗೆ ಬಲಿಯಾದ ಹಿಂದೂ ನಾಗರಿಕರ ಸಂಖ್ಯೆ ಕಡಿಮೆ ಇದೆ. ಹೀಗಾಗಿ ಈ ಹತ್ಯಾಕಾಂಡದ ಹಿಂದೆ ಇರೋದು ಧರ್ಮ ರಾಜಕಾರಣ ಅಲ್ಲ, ಇದು ಭೂಪಟದ ರಾಜಕಾರಣ. ಹೀಗಾಗಿ ಈ ಪ್ರಕರಣವನ್ನ ಧರ್ಮಾಧಾರಿತ ಅಂತ ಬಣ್ಣಿಸಿ ದ್ವೇಷ ರಾಜಕಾರಣದ ಮತ್ತೊಂದು ಅಧ್ಯಾಯವನ್ನ ಪ್ರಾರಂಭ ಮಾಡೋದಕ್ಕೆ ಹಿಂದುತ್ವವಾದಿಗಳು ಹೇಗೋ ಸಿದ್ಧತೆಯನ್ನ ನಡೆಸಿದ್ದಾರೆ. ವಾಸ್ತವದಲ್ಲಿ ಈ ದುರಂತದ ಹಿಂದೆ ಪಾಕಿಸ್ತಾನಿ ಪ್ರಭುತ್ವದ ಯೋಜಿತ ಸಹಕಾರನೂ ಇರಬಹುದು. ಇನ್ನು ಈ ವಿಚಾರದಲ್ಲಿ ಭಾರತ ಸರ್ಕಾರದ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಂತ ಹಲವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಳೆದ 3 ವರ್ಷಗಳಲ್ಲಿ ಹಿಂದೆಂದಿಗಿಂತನೂ ಉಗ್ರರ ದಾಳಿ ಹೆಚ್ಚಿದೆ. 10 ಸೈನಿಕರು ಹತ್ರ ಆಗಿದ್ದಾರೆ. ಆದರೂ ಕೂಡ ಈ ಬಗ್ಗೆ ಕೇಂದ್ರ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಆದರೂ ಮೋದಿ ಆಡಳಿತ ಬಂದ ಮೇಲೆ ಕಾಶ್ಮೀರದಲ್ಲಿ ಶಾಂತಿ ಹೆಚ್ಚಾಗಿದೆ, ಆರ್ಟಿಕಲ್ 370 ರದ್ದು ಮಾಡಿರೋದ್ರಿಂದ ಟೂರಿಸಂ ಹೆಚ್ಚಿದೆ ಅನ್ನೋ ಸುಳ್ಳು ಹೆಗ್ಗಳಿಕೆಯನ್ನ ಪ್ರಚಾರ ಮಾಡ್ತಾ ಇದೆ. ಆದರೆ ಭದ್ರತೆಯ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಇದೆ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಇದಲ್ಲದೆ ನೋಟು ನಿಷೇಧ ಮಾಡಿದ್ರಿಂದ ಕಾಶ್ಮೀರದಲ್ಲಿ ಉಗ್ರರ ಉಪಟಳ ಕಡಿಮೆ ಆಗಿದೆ. ಆರ್ಟಿಕಲ್ 370 ರದ್ದಾಗಿರೋದ್ರಿಂದ ಉಗ್ರರು ಹಿಮ್ಮೆಟ್ಟಿದ್ದಾರೆ. ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಕಿತ್ತು ಹಾಕಿದ್ದು ಕೂಡ ಉಗ್ರರನ್ನ ಹತ್ತಿಕ್ಕೋದಕ್ಕೆ ಅನ್ನೋ ಮೋದಿ ಸರ್ಕಾರದ ಪ್ರಚಾರಗಳು ಎಷ್ಟು ಹುಸಿಯಾದವು ಅನ್ನೋದನ್ನು ಕೂಡ ಪಹಲ್ಗಾಮ್ ಹತ್ಯೆ ಮತ್ತೊಮ್ಮೆ ದೃಢಪಡಿಸಿದೆ. ಅದು ಸ್ವಾಯತ್ತವಾಡಿ ಕಾಶ್ಮೀರಿ ಪ್ರಶ್ನೆಯ ತಪ್ಪು ಗ್ರಹಿಕೆ ಮತ್ತು ಆ ತಪ್ಪು ಗ್ರಹಿಕೆಯಿಂದ ಹುಟ್ಟಿಕೊಂಡ ವಿನಾಶಕಾರಿ ಪರಿಹಾರಗಳು. ಅವುಗಳು ಸಮಸ್ಯೆಯನ್ನ ಬಗೆಹರಿಸೋ ಬದಲಿಗೆ ಹೆಚ್ಚಳ ಮಾಡಿದಾವೆ ಅನ್ನೋದನ್ನ ಪಹಲ್ಗಾಮ್ ಒಳಗೊಂಡಂತೆ ಕಳೆದ 3 ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ದಾಖಲಾಗ್ತಾ ಇರೋ ಪ್ರಕರಣಗಳು ಸಾಕ್ಷಿಯಾಗಿದ್ದಾವೆ. ಇಡೀ ಭಾರತಾದ್ಯಂತ ಕಾಶ್ಮೀರ ಶಾಂತಿಯುತ ಆಗಿದೆ ಮತ್ತು ಉಗ್ರ ಮುಕ್ತ ಆಗಿದೆ ಅನ್ನೋ ಹುಸಿ ಪ್ರಚಾರಗಳು ಭದ್ರತೆಯ ಮತ್ತು ರಕ್ಷಣೆ ಇಲ್ಲದೆ ಇರೋ ಪ್ರವಾಸಿಗರ ಸಂಖ್ಯೆಯನ್ನು ಹೆಚ್ಚಳ ಮಾಡಿ ಉಗ್ರರಿಗೆ ಸುಲಭ ತುತ್ತನ್ನ ಮಾಡಿತು. ಮತ್ತೊಂದೆಡೆ ಮೋದಿ ಸರ್ಕಾರದ ಭದ್ರತಾ ನಿರ್ಲಕ್ಷ್ಯ, ಬೇಹು ವೈಫಲ್ಯಗಳು ಈ ದುರಂತವನ್ನ ಆಗ ಮಾಡಿಸಿದಾವೆ ಅನ್ನೋ ಆರೋಪಗಳು ಕೂಡ ಈಗ ಕೇಳಿಬರ್ತಾ ಇದೆ. ಹೀಗಾಗಿ ಕೊಂದ ಉಗ್ರರನ್ನ ಖಂಡ ತುಂಡವಾಗಿ ಖಂಡಿಸ್ತಾನೆ ಈ ಹತ್ಯಾಕಾಂಡವನ್ನ ತಮ್ಮ ರಾಜಕೀಯ ಉದ್ದೇಶಗಳಿಗೆ ಸಾಧ್ಯ ಆಗುವಂತೆ ಮಾಡಿಬಿಟ್ಟ ಮೋದಿ ಸರ್ಕಾರದ ಭದ್ರತಾ ವೈಫಲ್ಯವನ್ನು ಕೂಡ ಮನುಷ್ಯ ಮಾತ್ರರು ಮತ್ತು ನಿಜವಾದ ದೇಶಭಕ್ತರು ಕೂಡ ಖಂಡಿಸಬೇಕು ಅನ್ನೋ ಒತ್ತಾಯ ಕೂಡ ಎಲ್ಲೆಡೆ ವ್ಯಕ್ತ ಆಗ್ತಾ ಇದೆ. 2019 ಚುನಾವಣೆಗೂ ಸ್ವಲ್ಪ ಮುನ್ನ
ಪುಲ್ವಾಮಾದಲ್ಲಿ ಉಗ್ರರು 40 ಯೋಧರನ್ನ ಕೊಂದು ಹಾಕಿ ಹೇಗೆ ಪ್ರಕರಣದ ಹಿಂದೂ ಮತ್ತು ಮುಂದನ್ನ ಮೋದಿ ಸರ್ಕಾರ ಯೋಜಿತವಾಗಿ ಬಳಸಿಕೊಂಡು ಸುಳ್ಳು ಕಥನವನ್ನ ಹೆಣಿತು ಅನ್ನೋದನ್ನ ಆಗ ಬಿಜೆಪಿನೇ ನಿಯುಕ್ತಿ ಮಾಡಿದ ಕಾಶ್ಮೀರದ ರಾಜ್ಯಪಾಲ ಸತ್ಯಪಾಲ್ ಮಾಲಿಕ್ ಹೇಳಿದ್ದು ನೆನಪಲ್ಲಿಟ್ಕೊಳ್ಳೋಣ. CRPF people ask for aircraft to ferry their people because इतना बड़ा कॉन्वॉय कभी रोड से नहीं जाता है. आपसे पूछा था ये आपसे? ये मेरे से नहीं, जो जिससे कंसर्न थे होम मिनिस्ट्री से पूछा, राजनाथ जी के यहाँ. दे रिफ्यूज टू गिव. अगर मेरे से पूछते तो मैं एयरक्राफ्ट देता उनको, कैसे भी देता. 5 एयरक्राफ्ट की जरूरत थी सिर्फ, उनको एयरक्राफ्ट नहीं दिया गया. ये आप इम्पोर्टेंट चीज कह रहे हैं. होम मिनिस्ट्री से इजाजत मांगी एयरक्राफ्ट के लिए एंड होम मिनिस्ट्री रिफ्यूज टू गिव. यस, एंड आई टोल्ड इट टू द प्राइम मिनिस्टर सेम इवनिंग कि ये हमारी गलती से हुआ है, अगर हम एयरक्राफ्ट दे देते तो ये नहीं होता. तो उन्होंने मुझे कहा कि तुम अभी चुप रहो. ಹಾಗೇನೆ ಪುಲ್ವಾಮಾ ಆಸುಪಾಸಿನ ಭದ್ರತೆಯ ಹೊಣೆಯನ್ನು ಹೊತ್ತಿದ್ದ ಡಿವೈಎಸ್ಪಿ ದವಿಂದರ್ ಸಿಂಗ್ ಅನ್ನೋ ದೆಹಲಿ ಸರ್ಕಾರದ ವಿಶೇಷ ಆಪ್ತ ಅಧಿಕಾರಿ ಇಬ್ಬರು ಉಗ್ರಗಾಮಿಗಳನ್ನ ತನ್ನ ಕಾರಿನಲ್ಲಿ ಕೂಡಿಸಿಕೊಂಡು ಗಡಿ ದಾಟಿಸ್ತಾ ಇದ್ದಾಗ ಸೆರೆ ಸಿಕ್ಕಿದ್ದನ್ನ, ನಂತರ ದೆಹಲಿ ಮಧ್ಯಪ್ರವೇಶ ಮಾಡಿದ್ದನ್ನ, ನಂತರ ದವಿಂದರ್ ಸಿಂಗ್ ಮತ್ತು ಆ ಇಬ್ಬರು ಉಗ್ರರ ಬಗ್ಗೆ ಮೋದಿ ಸರ್ಕಾರ ಗಾಢ ಮೌನವನ್ನ ಪಾಲಿಸ್ತಾನೆ ಬಂದಿದ್ದಾರೆ ಅನ್ನೋ ಆರೋಪ ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದೇ ಪುಲ್ವಾಮಾ ಪ್ರಕರಣದಲ್ಲಿ ಕಾಶ್ಮೀರದಲ್ಲಿ ಬಿಗಿ ಭದ್ರತೆಯ ನಡುವೆನೋ 300 kg RDX ಪುಲ್ವಾಮಾಗೆ ಹೇಗೆ ಬಂತು? 18 ಬಾರಿ ಉಗ್ರರ ದಾಳಿಯ ಬಗ್ಗೆ ಎಚ್ಚರಿಕೆ ನೀಡಿದ್ರೂ ಕೂಡ ಯೋಧರ ಕ್ಯಾರವಾನ್ ಜಮ್ಮುವಿನಿಂದ ಯಾಕೆ ಕಾಶ್ಮೀರಕ್ಕೆ 40 ಟ್ರಕ್ಗಳಲ್ಲಿ ಪ್ರಯಾಣವನ್ನ ಮಾಡಿತು? ಹೀಗೆ ಇನ್ನಿತ್ಯಾದಿ ಯಾವುದೇ ಪ್ರಶ್ನೆಗಳಿಗೆ ಮೋದಿ ಸರ್ಕಾರ ಉತ್ತರವನ್ನ ಕೊಟ್ಟಿಲ್ಲ. ಈ ಬಗ್ಗೆ ಮೋದಿ ಸರ್ಕಾರ ಉತ್ತರವನ್ನ ನೀಡಬೇಕು ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಹಾಗೇನೆ 2006ರ ಮಾಲೆಗಾಂವ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಮೊದಲು ಮುಸ್ಲಿಂ ಉಗ್ರಗಾಮಿಗಳು ಕಾರಣ ಅಂತ ಹಲವಾರು ಸ್ಥಳೀಯ ಮುಸ್ಲಿಮರನ್ನ ಬಂಧನ ಮಾಡಲಾಗಿತ್ತು. ಆನಂತರ ಅಭಿನವ್ ಭಾರತ್ ಸಂಸ್ಥೆ ಮತ್ತು ಅದರ ಮುಖ್ಯ ಸದಸ್ಯೆ ಪ್ರಜ್ಞಾ ಸಿಂಗ್ ಈ ಪ್ರಕರಣದ ಕಾರಣಕರ್ತರು ಅಂತ ನಿಷ್ಠಾವಂತ ಹಿಂದೂ ಪೊಲೀಸ್ ಅಧಿಕಾರಿ ಹೇಮಂತ್ ಕರ್ಕರೆ ಸಾಬೀತನ್ನ ಪಡಿಸಿದ್ರು. ಆದರೆ ಅದೇ ಸಮಯದಲ್ಲಿ ಪಾಕ್ ಉಗ್ರರು ಮುಂಬೈ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಕರ್ಕರೆ ಅವರು ಕೂಡ ನಿಗೂಢವಾಗಿ ಬಲಿಯಾದರು. ಆನಂತರ ಬಿಜೆಪಿ ಪಕ್ಷ ಪ್ರಜ್ಞಾ ಸಿಂಗರಿಗೆ ಟಿಕೆಟ್ ಅನ್ನು ಕೊಟ್ಟು ಸಂಸದರನ್ನಾಗಿ ಮಾಡಿತು. ಮೋದಿ ಸರ್ಕಾರ ಬಂದ ಮೇಲೆ ಮತ್ತೊಮ್ಮೆ ಈ ಸಂಘಿ ಉಗ್ರರ ಮೇಲಿದ್ದ ಪ್ರಕರಣಗಳನ್ನು ದುರ್ಬಲಗೊಳಿಸೋದಕ್ಕೆ ಪ್ರಾರಂಭಿಸಲಾಗಿತ್ತು. ಆದರೆ ಇದೀಗ ಮೋದಿ ಸರ್ಕಾರದ ಅಡಿಯಲ್ಲಿರೋ NIA ತನಿಖಾ ಸಂಸ್ಥೆಯೇ ಮಾಲೆಗಾಂವ್ ಪ್ರಕರಣದಲ್ಲಿ ಪ್ರಜ್ಞಾ ದೋಷಿ ಅಂತ ಅತ್ಯಂತ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅಂತ ಶಿಫಾರಸನ್ನ ಮಾಡಿದೆ. ಈ ಎಲ್ಲದರ ತಾತ್ಪರ್ಯ ಇಷ್ಟೇ: ಹತ್ಯೆಯಾದ ಅಮಾಯಕರ ಬಗ್ಗೆ ನೈಜ ಸಂತಾಪವನ್ನ ವ್ಯಕ್ತಪಡಿಸ್ತಾನೆ. ಇದು ಮರುಕಳಿಸಬಾರದು ಅಂತ ನಿಜವಾದ ನಾಗರಿಕರು ಮತ್ತು ದೇಶಭಕ್ತರು ಮೋದಿ ಸರ್ಕಾರಕ್ಕೆ ಈ ಮೇಲಿನ ಎಲ್ಲ ಪ್ರಶ್ನೆಗಳನ್ನ ಕೇಳಲೇಬೇಕು. ಸಂಘಿಗಳು ಮತ್ತು ಮೋದಿ ಸರ್ಕಾರ ಪಹಲ್ಗಾಮ್ ಪ್ರಕರಣದ ಬಗ್ಗೆ ದೇಶ ವ್ಯಕ್ತಪಡಿಸ್ತಾ ಇರೋ ಸಹಜ ವ್ಯಥೆ, ಕಳವಳ ಮತ್ತು ಆಕ್ರೋಶವನ್ನ ಧರ್ಮಾಧಾರಿತ ಆಕ್ರೋಶ ಮತ್ತು ಕುರುಡು ಉನ್ಮಾದವನ್ನಾಗಿ ಪರಿವರ್ತಿಸೋದಕ್ಕೆ ಮತ್ತು ಆ ಮೂಲಕ ನಿಜವಾದ ಪ್ರಶ್ನೆ ಮತ್ತು ಸರಿಯಾದ ಉತ್ತರ ದೊರೆಯದಂತೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ. ಆದರೆ ಪುಲ್ವಾಮಾಗೆ ಸರಿಯಾದ ಉತ್ತರ ಸಿಕ್ಕಿದ್ರೆ ಪಹಲ್ಗಾಮ್ ಆಗ್ತಾ ಇರಲಿಲ್ಲ. ನೋಟು ನಿಷೇಧ, 370 ಆರ್ಟಿಕಲ್ ರದ್ದು, ತಪ್ಪು ಉತ್ತರ ಅಂತ ದೇಶ ಹೇಳಿದ್ರೆ ಕಾಶ್ಮೀರ ಪ್ರಶ್ನೆಯಾಗಿಯೇ ಉಳಿತಾ ಇರಲಿಲ್ಲ. ಆದ್ರಿಂದ ಈಗಲಾದರೂ ನನ್ನ ದೇಶ ಅಮಾಯಕರ ಅಸಹಾಯಕರ ಹತ್ಯೆಗಳ ಬಗ್ಗೆ ಮನುಷ್ಯ ಸಹಜ ಸಂತಾಪವನ್ನು ತೋರ್ತಾನೆ. ಮೋದಿ ಸರ್ಕಾರಕ್ಕೆ ಕಾಶ್ಮೀರದ ಬಗ್ಗೆ ಸರಿಯಾದ ಪ್ರಶ್ನೆಗಳನ್ನು ಕೇಳುವಂತಾಗಲಿ. ಆ ಮೂಲಕ ಕಾಶ್ಮೀರ ಮೊದಲು ಕಾಶ್ಮೀರಿಗರಿಗೆ ನಿಜವಾದ ಸ್ವರ್ಗ ಆಗಲಿ. ಭಾರತೀಯ ಪ್ರಜೆಗಳು ಶಾಂತಿಯಿಂದ ಭೀತಿ ಇಲ್ಲದೆ ಆಯಾ ಸ್ವರ್ಗಗಳಲ್ಲಿ 4 ದಿನ ಕಳೆದು ಬರುವಂತಾಗಲಿ. ಪುಲ್ವಾಮಾ, ಪಹಲ್ಗಾಮ್ಗಳು ಇನ್ನೊಂದು ಸಂಭವಿಸದಂಥ ರಾಜಕೀಯ, ಸಾಮಾಜಿಕ ಸರ್ವಸಮ್ಮತ ಪರಿಹಾರ ಕಾಶ್ಮೀರಿಗಳಿಗೆ ದೊರೆಯಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.